ನಮಸ್ಕಾರ. ಕೃಷಿ ನಮ್ಮ ಬದುಕು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚನ್ನಕೇಶವ್. ಈ ಗಿಡದೊಳಗಡೆನೆ ಈ ಹೂವು ಎಲ್ಲ ಬೆಳೆದಿದ್ದೀರಿ, ಓಕೆನಾ? ಇದು ಗಿಡಕ್ಕೇನು ಸಮಸ್ಯೆ? ಏನು ಸಮಸ್ಯೆನೂ ಆಗಲ್ಲ ಸರ್, ಏನು ಸಮಸ್ಯೆನೂ ಆಗಲ್ಲ. ಇದಕ್ಕೂ ಅಷ್ಟೇ ಜೀವಾಮೃತ ಅದನ್ನು ಫಿಲ್ಟ್ರ್ ಮಾಡೋದು ಸ್ವಲ್ಪ ಕಷ್ಟ, ಅದನ್ನು ಭೂಮಿಗೆ ಮಾಡೋಕ್ಕಾಗಲ್ಲ. ಬಟ್ ಗೋಕೃಪಾಮೃತ ಭೂಮಿಗೂ ಬಿಡ್ತೀನಿ, ಸ್ಪ್ರೇನೂ ಮಾಡ್ತೀನಿ. ಗೋಕೃಪಾಮೃತ ಮಾಡಿದಾಗ ಇದು ಜನ ತುಂಬ ತಿಳ್ಕೊಬೇಕು. ಒಂದು ನಾಟಿ ಹಸು ಕಟ್ಕೋಬೇಕು, ಗೋಕೃಪಾಮೃತ ಮಾಡ್ಕೋಬೇಕು, ಸ್ಪ್ರೇ ಮಾಡಬೇಕು. ಸ್ಪ್ರೇ ಮಾಡಿದ್ರೆ 4 ಪಟ್ಟು ಔಷಧಿ ಕಡಿಮೆ ಆಗ್ತೈತೆ. ಬಟ್ ಅದನ್ನು ನಾವು ಪ್ರಯೋಗ ಮಾಡಿದ್ದೀವಿ. ಗಿಡ ಗ್ರೋತ್ ಹಂಗೆ ಇರ್ತೈತೆ, ಏನು ಗ್ರೀನಿಶ್ ಬರುತ್ತೆ. ಸೂರ್ಯನ ಬೆಳಗಿನಲ್ಲಿ ಇದು ಇಮ್ಯುನಿಟಿ ಪವರ್ ಜಾಸ್ತಿ ಆಗ್ತೈತೆ. ಒಂದು ಎಲೆ ಒಂದು ಆಕರ್ಷಣೆ ಅಷ್ಟು ಚೆನ್ನಾಗಿ ಬರುತ್ತೆ. ಬಟ್ ನಾವು ಔಷಧಿಗಳು ಸ್ಪ್ರೇ ಮಾಡೋದಕ್ಕಿಂತ ಡಬಲ್ ತ್ರಿಬಲ್ಲು ಇದಕ್ಕೆ ಅನುಕೂಲ ಆಗ್ತೈತೆ. ಬಟ್ ನಾನು ನೋಡಿರೋಂಥ ಪ್ರಯೋಗ, ನಾನು ಮೇಲ್ಗಡೆ ಶಾಮಂತಿ ಹಾಕಿದ್ದೆ. ಬಟ್ ಶಾಮಂತಿ ನಾನು ಅಷ್ಟು ಬೆಳೀತೈತೆ ಅಂತಂದು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಭೂಮಿ ಅಷ್ಟು ಫಲವತ್ತಾಗಿತ್ತು. ಭೂಮಿ ಅಷ್ಟು ಫಲವತ್ತಾಗಿರುತ್ತೆ ಸರ್, ಏನು ಬಿಟ್ಟಿಲ್ಲ. ನಾನು 1 kg ನೈಟ್ರೋಜನ್ ಬಿಟ್ಟಿಲ್ಲ ಸರ್ ನಾನು ಅದಕ್ಕೆ. ಕೆಲವರೆಲ್ಲ ಹೇಳ್ತಾರೆ ಈ ಕೆಮಿಕಲ್ ಹಾಕ್ಲಿಲ್ಲ ಅಂದ್ರೆ ಇವತ್ತು ಫಲನೇ ಸರಿಯಾಗಿ ಬರೋದಿಲ್ಲ ಸರ್. ಈಗ ಕನ್ವರ್ಟ್ ಆಗಿಬಿಟ್ಟಿದ್ದೀವಿ, ಅದಕ್ಕೆ ನಾವು ಕನ್ವರ್ಟ್ ಆಗಿಬಿಟ್ಟಿದ್ದೀವಿ ಅಷ್ಟೇ. ಬಟ್ ನಾವು ಅದನ್ನು ಮಾಡದೆ ಬಿಟ್ಟರೆ ಅದೇನು ಪ್ರಾಬ್ಲಮ್ ಏನಿಲ್ಲ ಸರ್. ಯಾಕೆ ಅಂತಂದರೆ ಒಂದು ಸರಿ ನೈಟ್ರೋಜನ್ ಬಿಟ್ಟರೆ 2 ಸ್ಪ್ರೇ ಔಷಧಿ ಜಾಸ್ತಿ ತಗೊಳ್ತೈತೆ. ಬಟ್ ಯಾಕೆ ಜಾಸ್ತಿ ತಗೊಳ್ತೈತೆ ಅಂತಂದರೆ ಎಲೆ ಗ್ರೋತ್ ಜಾಸ್ತಿ ಬರ್ತೈತೆ, ತೆಳು ಬರ್ತೈತೆ. ಎಲೆ ತೆಳು ಬಂದಾಗ ಏನು ಮಾಡ್ತೈತೆ ಅಂದರೆ ಆವಾಗ ಈ ಇದಕ್ಕೆ ಈ ಕೋಲ್ಡ್ಗೆ ಬಿಸಿಗೆ ತಡೆಯೋ ಕೆಪಾಸಿಟಿ ಬರಲ್ಲ ಅದಕ್ಕೆ. ಆಗೇನು ಮಾಡ್ತೈತೆ ಅಂತಂದರೆ ಆಗ ಅದಕ್ಕೆ ರೋಗ ನಿರೋಧಕ ಶಕ್ತಿ, ಅದನ್ನು ತಡ್ಕೊಳ್ಳೋ ಕೆಪಾಸಿಟಿ ಅದಕ್ಕೆ ಬರಲ್ಲ. ಆವಾಗೇನು ಮಾಡ್ತೈತೆ, ರೋಗ ಅದು ಬೇಗ ಅಟ್ಯಾಕ್ ಆಗಿಬಿಡ್ತೈತೆ. ಅದಕ್ಕೋಸ್ಕರ ಇದು ನಮ್ಮ ನಾಟಿ ಹಸು ಗೋಕೃಪಾಮೃತ ಎಲ್ಲರೂ ಅದನ್ನು ಯೂಸ್ ಮಾಡ್ಕೋಬೇಕು. 100ಕ್ಕೆ 100% ಸೂಪರಾಗಿ ಕೆಲಸ ಮಾಡ್ತೈತೆ. ಅದನ್ನು ಯೂಸ್ ಮಾಡ್ಕೊಂಡ್ರೆ 100% ಕರೆಕ್ಟ್ ಆಗುತ್ತೆ. ಇದಕ್ಕೂ ಕೂಡ ಅದಕ್ಕೂ ಸ್ಪ್ರೇ ಮಾಡಿದ್ದೀವಿ ಸರ್, 1 ಸ್ಪ್ರೇ ಮಾಡಿದ್ದೀನಿ. ಬಟ್ ಈಗ ತಿರ್ಗಿ ಮತ್ತೆ ರೆಡಿ ಮಾಡಿದ್ದೀನಿ. ಒಂದು 15 ದಿವಸ ಬಿಟ್ಟು ತಿರ್ಗಿ ಮತ್ತೆ ಸ್ಪ್ರೇ ಮಾಡ್ತೀವಿ. ಮಾಡ್ತೀವಿ ಸರ್. ಇದು ಎಷ್ಟು ವರ್ಷಕ್ಕೆ ಫಲ ಬಿಡುತ್ತೆ ಸರ್? ಸರ್ 2 ವರ್ಷ ಅಂತ ನಾವು ಚೆನ್ನಾಗಿ ಬೆಳೆಸಿದ್ರೆ 1.5 ವರ್ಷಕ್ಕೆ 2 ವರ್ಷಕ್ಕೆ ಬಿಡುತ್ತೆ ಅಂತ ಹೇಳಿದ್ದಾರೆ. ಅವ್ರ ಲೆಕ್ಕ ಒಂದು 2.5 ವರ್ಷ ಹೇಳವ್ರೆ. ವರ್ಷ ಪೂರ್ತಿ ಕಾಯಿ ಕೊಯ್ಕೊಂಡು ಹೋಗೋದೆ. ಬಟ್ ಏನಂತಂದ್ರೆ ಹಣ್ಣಾಗೋದಕ್ಕೆ ಬಿಡೋಂಗಿಲ್ಲ. ಹಣ್ಣು ನಮಗೆ ಬೇಕು ಅಂದಾಗ ನಾವು ಇಟ್ಕೋಬೋದು ಅಷ್ಟೇ. ನಮಗೆ ಬೇಕು ಅಂದಾಗ ನಾವು ಇಟ್ಕೋಬೋದು. ಬಟ್ ಒಳ್ಳೆ ಚೆನ್ನಾಗೈತೆ. ನಾವು ಬೇರೆ ಕಡೆನೂ ಓಡ್ ಬಂದಿದ್ವಿ, ಚಿಕ್ಕ ಗಿಡಕ್ಕೆ ಕಾಯಿ ಬಿಟ್ಟೈತೆ. ಬಟ್ ನೋಡ್ಕೊಂಬಂದಿದ್ದೀವಿ, ಆ ಧೈರ್ಯದ ಮೇಲೆ ಹಾಕಿದ್ದೀವಿ. ನೆಕ್ಸ್ಟ್ ಯಾಕಂತಂದರೆ ಆರ್ಗ್ಯಾನಿಕ್ ಟೈಪ್ ಅನ್ನೋ ಒಂದು ಕಾರಣಾಂತರದಿಂದ ಅದ್ರ ಮೇಲೇ ಡಿಪೆಂಡ್ ಆಗಿದ್ದೀವಿ. ಖಂಡಿತ ಸರ್. ಮತ್ತು ಇವಾಗ ಏನು ಹೇಳ್ತಾ ಇದ್ದೀರಿ ತಾವು, ಈಗಾಗಲೇ ಇದು 1 ವರ್ಷದ ಗಿಡ, 8-9 ತಿಂಗಳು ಗಿಡ. ಈಗ ನಿಮ್ಮ ಪ್ರಕಾರ 1.5 2 ವರ್ಷಕ್ಕೆ ಫಲ ಬಿಡುತ್ತೆ ಸರ್. ಈಗ ಇನ್ನೊಂದು ವರ್ಷ ಬಿಟ್ಟು ಅಥವಾ ಇನ್ನೊಂದು 8 ತಿಂಗಳು ಬಿಟ್ಟು ನಾನು ಮತ್ತೆ ಬರ್ತೀನಿ ಈ ಒಂದು ಜಾಗಕ್ಕೆ. ಓಕೆ ಸರ್. ಯಾಕೆಂದ್ರೆ ನಮ್ಮ ವೀಕ್ಷಕರಿಗೆ ತೋರಿಸ್ಬೇಕು. ಓಕೆ ಸರ್. ಯಾಕೆಂದ್ರೆ ಅವರು ಕೂಡ ಬೆಳೆಯುವಂಥವ್ರಿಗೆ ನಾವು ಅಂಥವ್ರಿಗೆ ಒಂದಿಷ್ಟು ಯಾವ ರೀತಿ ಅಂತ ಒಂದಿಷ್ಟು ತಿಳಿಸ್ಬೇಕಾಗ್ತದೆ, ಮಾಹಿತಿಯನ್ನು ಕೊಡಬೇಕಾಗ್ತದೆ. ಆ ಕಾರಣಕ್ಕೆ ನಾವು ಮತ್ತೊಮ್ಮೆ ಬಂದು ಈ ಗಿಡಗಳ ಒಂದು ಹಣ್ಣು ಯಾವ ರೀತಿ ಬಿಡ್ತಾ ಇದೆ, ಎಷ್ಟು ದೊಡ್ಡದಾಗಿ ಈ ಗಿಡಗಳು ಬೆಳೆಯುತ್ತೆ, ಎಷ್ಟು ಜಾಗವನ್ನು ಇದು ಉಪಯೋಗಿಸ್ಕೊಳ್ಳುತ್ತೆ ಇದು ಬೆಳವಣಿಗೆಗೆ, ಇದೆಲ್ಲವನ್ನು ಕೂಡ ತೋರಿಸೋಣ. ನಮಗೆ ಅವ್ರು ಹೇಳಿರೋದು, ಭೂಮಿ ತಾಯಿ ನೆರಳಿದ್ದಾಗ ಭೂಮಿನಲ್ಲಿ ತೇವಾಂಶನೇ ಹೆಚ್ಚಾಗ್ತೈತೆ ಅನ್ನೋ ಒಂದು ಹೇಳಿದ್ದಾರೆ. ಅದನ್ನು ಕೇಳಿದ್ವಿ. ಭೂಮಿ ಯಾಕಂತಂದರೆ ಬಿಸಿಲು ಜಾಸ್ತಿ ಆಗ್ತೈತೆ. ಭೂಮಿ ಎಲ್ಲ ಬಿಸಿಲು ಬಿದ್ದಾಗ ಭೂಮಿನಲ್ಲಿ ತೇವಾಂಶ ಕಡಿಮೆ ಆಗ್ತೈತೆ. ಹಲಸಿನ ಗಿಡ ಇದ್ದಾಗ ಏನಾಗ್ತೈತೆ ಅಂದರೆ ತೇವಾಂಶ ಭೂಮಿನಲ್ಲಿ ಹೆಚ್ಚಿಗೆ ಅದು ಎಷ್ಟು ಬೇಕೋ ಅಷ್ಟು ನೀರು ಹಿಡಿದಿಟ್ಕೊಂಡು 6 ತಿಂಗಳಿಗಾಗೋಷ್ಟು ನೀರು ಅದನ್ನು ಶೇಖರಣೆ ಮಾಡ್ಕೊತೀವಿ. ನೀರೆಲ್ಲ ಯಾವ ಥರ ಇದಕ್ಕೆ ಕೊಡ್ತಾ ಇದ್ದೀರಿ ಸರ್? ಸರ್, ಒಂದು 4 ದಿವಸಕ್ಕೆ ಒಂದ್ಸರಿ ಕೊಡ್ತೀವಿ. ನಾವು ಶಾಮಂತಿ ಗಿಡಕ್ಕೆ ಹಾಕಿದಾಗ ಅದರಲ್ಲೇ ಡ್ರಿಪ್ ಹಾಕಿದ್ದೀವಿ, ಅದರಲ್ಲಿ ಯೂಸ್ ಆಗ್ತೈತೆ. 4 ದಿವಸಕ್ಕೆ ಒಂದ್ಸರಿ ಸ್ಪ್ರೇ ಅದು ನೀರು ಡ್ರಿಂಚಿಂಗ್ ಮಾಡ್ಕೊಂಡ್ರೆ ನಡೀತೈತೆ. ಅಷ್ಟು ಬಿಟ್ಟರೆ ಸಾಕು. ಬಟ್ ಇನ್ನೂ ಇದು ಗೊಬ್ಬರ ಎಲ್ಲ ಚೆನ್ನಾಗಿ ಆಗ್ಬಿಟ್ಟು ಇನ್ನೂ ಬೆಳವಣಿಗೆ ಮಾಡಬೇಕು. ಮಾಡಿಬಿಟ್ಟು ಶಾಮಂತಿ ಮುಗಿತಾನೆ ಅದನ್ನೆಲ್ಲ ಮಾಡಿಬಿಟ್ಟು ಇನ್ನೂ ಚೆನ್ನಾಗಿ ಬೆಳೆಸಬೇಕು. ನಾವು ಮೊನ್ನೆ ಮೀಟಿಂಗ್ ಹೊಟ್ಟು ಬಂದಾಗಲಿಂದ ನಾವು ನಮ್ಮದು ಇಲ್ಲಿ ಚೆನ್ನಾಗಿ ಬೆಳಿಬೇಕು ಅನ್ನೋ ಒಂದು ಯೋಚನೆ ಮಾಡ್ಕೊಂಡು ಬಂದಿದ್ದೀವಿ. ಬಟ್ ನಾವು ಒಂದು 2-3 ಸರಿ ಮಾಡಿದ್ದು ಡ್ರೆಂಚಿಂಗು. ಬಟ್ ಅದಕ್ಕೆ ಅಷ್ಟು ಗ್ರೋತ್ ಆಗೈತೆ. ಬಟ್ 15 ದಿವಸಕ್ಕೆ ಒಂದೊಂದು ಸರಿ ಮಾಡಿದ್ರೆ ಇನ್ನೂ ಸೂಪರಾಗಿ ಬರುತ್ತೆ ಸರ್.
ಚೆನ್ನಾಗಿ ಬಂದಿದೆ, ಗಿಡಗಳೆಲ್ಲ ತುಂಬಾ ಚೆನ್ನಾಗಿದೆ ಸರ್, ಚೆನ್ನಾಗಿದೆ ತುಂಬಾ ಸರ್. ಚೆನ್ನಾಗಿ ಬೆಳೀತಾ ಇದೆ. ಎಷ್ಟು 300 ಇದೆಯಲ್ಲ? 310 ಗಿಡ ಇದೆ ಸರ್. 310 ಗಿಡ. ಓಕೆ, ಒಂದು ಗಿಡಕ್ಕೆ ಎಷ್ಟು ಬೀಳ್ತು ಅಂದ್ರೆ? ಒಂದು ಗಿಡ 250 ರೂಪಾಯಿ. 250 ರೂಪಾಯಿ. 2ನೇ ವರ್ಷದಲ್ಲಿ ಇಲ್ಲ 3ನೇ ವರ್ಷದಲ್ಲಿ 250 kg ಬರುತ್ತೆ ಒಂದು ಮರದಿಂದ. 250 kg ಬರುತ್ತೆ. 250 kg ಮತ್ತೆ 30 ರೂಪಾಯಿ ರೇಟ್, ಅಂದರೆ 22 ಲಕ್ಷ ಆಗ್ತೈತೆ ಅಮೌಂಟ್ ಅಂತ ಹೇಳಿದ್ದಾರೆ ನಮಗೆ ಒಂದು ವರ್ಷಕ್ಕೆ. ಅಂದರೆ ನೀವು 4 ಬೆಳೆ ಬೆಳಿತೀರಲ್ಲ? 4 ಬೆಳೆನೂ ಅಂತಂದರೆ ವರ್ಷ ಪೂರ್ತಿ 250 kg ಬರುತ್ತೆ. 250 kg ಬಂದಾಗ 30 ರೂಪಾಯಿ kg ಅಂದರೆ 22 ಲಕ್ಷ ಆಗ್ತೈತೆ. ಒಂದು ಮರ 250 kg ಅಂದರೆ 22 ಲಕ್ಷ. 22 ಲಕ್ಷ ಬೇಡ, 10 ಲಕ್ಷ ಆಗಲಿ. ಜೀರೋ ಮೇಂಟೆನೆನ್ಸ್ ನಮ್ಮದು. ಜೀರೋ ಮೇಂಟೆನೆನ್ಸ್ ಅನ್ನೋ ಒಂದು ಇದಕ್ಕೆ ನಾವು ಇದನ್ನು ಮಾಡ್ಕೊಂಡಿದ್ದೀವಿ. ಮನೆ ಕಡೆ ಕುರಿ ಮೇಕೆ ಎಲ್ಲ ಮಾಡಿಕೊಂಡು ಇದು ಪ್ರೂನಿಂಗ್ ಐತೆ. ಪ್ರೂನಿಂಗ್ ಮಾಡಿದಾಗ ಹಾಸಪ್ಪನ್ನು ತಗೊಂಡೋಗಿ ಮಾಡ್ಕೊಂಡು ಕುರಿ ಮೇಕೆನಾದರೂ ಮಾಡ್ಕೋಬೋದು, ಇದನ್ನು ಮಾಡ್ಕೊಬೋದು. ಮತ್ತು ಇದರಲ್ಲೇ ಆರ್ಗ್ಯಾನಿಕ್ ಟೈಪ್ನಲ್ಲಿ ಬೇರೆ ಏನೋ ಬೆಳೆಯೋದಕ್ಕೆ ಅವರೇ ಏನೋ ವ್ಯವಸ್ಥೆ ಮಾಡಿಕೊಡ್ತಾರಂತೆ. ಏನು ಶುಂಠಿ ಬೆಳೆಯೋದಕ್ಕೆ ಮಾಡ್ತಾರೆ, ತಿರ್ಗಿ ಆಮೇಲೆ ಏನು ಮರಗೆಣಸು ಬೆಳೆಯೋದಕ್ಕೆ ಮಾಡಿಕೊಡ್ತಾರಂತೆ. ಅವರೇ ಹೇಳಿದ್ದಾರೆ ನಮಗೆ. ಕುರಿ ಮೇಕೆ ತಿರ್ಗಿ ಆಮೇಲೆ ಇದು ಏನು ನಾಟಿ ಹಸುನು, ಒಂದೊಂದು ಫ್ಯಾಮಿಲಿಗೆ ಒಂದೊಂದು ನಾಟಿ ಹಸು ಕೂಡ ಮಾಡಿಕೊಡ್ತೀವಿ ಅಂತ ಒಂದು ಅವರು ಬೇರೆ ಬೇರೆ ಏನೋ ಕಾನ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಬಟ್ ಆದರೂ ನಾವು ಹಲಸಿನ ಗಿಡ ಇರಲಿ ಅನ್ನೋ ಒಂದು ಕಾರಣಾಂತರದಿಂದ ಮಾಡಿದ್ದೀವಿ. ಬಟ್ ಸೂಪರಾಗೈತೆ, ಮಾಡ್ಬೋದು. ಬಟ್ ಯಥೇಚ್ಛವಾಗಿ ಮಾಡೋದು ಏನೋ ಗೊತ್ತಿಲ್ಲ ನನಗೆ. ಇವ್ರ ಅಗ್ರಿಮೆಂಟ್ kg 30 ರೂಪಾಯಿ, ನಮ್ಗೆ ಆಲ್ರೆಡಿ 30 ರೂಪಾಯಿ ಅಂತ ಹೇಳ್ಬಿಟ್ಟು ಬೇರೆ ಕಡೆ ಎಲ್ಲ ಈ ಥರ ಕೊಡ್ತಾ ಇದ್ದಾರಾ, ನೋಡಿದ್ದೀರಾ ನೀವು? ಸರ್, ಈಗ ನಾವು ನಮ್ಮ ಚಿಕ್ಕಬಳ್ಳಾಪುರ ಇದಕ್ಕೆ ಒಂದು 4 ಜನ ಫಸ್ಟ್ ನಾಟಿ ಮಾಡಿರೋದು. ಇದು ಈ ಗಿಡ ನಾಟಿ ಮಾಡಿದ್ದು ಇಡೀ ಚಿಕ್ಕಬಳ್ಳಾಪುರಕ್ಕೆ 4 ಜನ ಫಸ್ಟ್ ನಾಟಿ ಮಾಡಿದ್ದೀವಿ. ತಾಯಿ ಹೈಬ್ರಿಡ್. ಹಾಂ ಸರ್, ತಾಯಿ ಹೈಬ್ರಿಡ್. ಎಲ್ಲಿ ಅರೂರಿನಲ್ಲಿ ಒಬ್ರು ಮಾಡಿದ್ದಾರೆ, ಇಲ್ಲಿ ಗಿಡ್ನಳ್ಳಿನಲ್ಲಿ ನಾವು ಮೂರು ಒಂದೇ ಸರಿ ಮಾಡಬೇಕು ಅನ್ನೋ ಅಂತ ಮಾಡಿಬಿಟ್ಟಿವಿ. ಯಾರು ಮಾಡಿಲ್ಲ ಸರಿ, ಗಿಡ್ನಳ್ಳಿನಲ್ಲಿ ಒಂದು 5 ಎಕರೆ ಮಾಡಿದ್ದಾರೆ. ಬಟ್ ಫಸ್ಟ್ ಮಾಡಿದ್ರೆ ನಾವು ಮೂರು ಜನ ಮಾಡಿದ್ದೀವಿ. ಮಾಡಿಬಿಟ್ಟು ತಿರುಮತ ಅರೂರಲ್ಲಿ ರಾಮಚಂದ್ರಣ್ಣ ಅಂತ ಅವ್ರು ಫಸ್ಟ್ ಮಾಡಿದ್ದಾರೆ. ಅವರು ಮಾಡಿದ್ಮೇಲೆ ಒಂದು ತಿಂಗಳಿಗೆ ನಾವು ಮಾಡಿದ್ದೀವಿ. ನಮ್ಮದು ಚೆನ್ನಾಗೈತೆ ಗಿಡ, ಚೆನ್ನಾಗೈತೆ. 8 ತಿಂಗಳು 9 ತಿಂಗಳಿಗೆ ಇಷ್ಟು ಮಾತ್ರ ಗಿಡ ಆಗೈತೆ ಅಂತಂದರೆ ಇನ್ನೂ ಚೆನ್ನಾಗಿ ಬೆಳವಣಿಗೆ ಆಗ್ಬೋದು. ಬಟ್ ಈಲ್ಡು ಬರ್ತೈತೆ. ನಾವು ಅಲ್ಲೆಲ್ಲ ಇತ್ತು ಪಿಂದೆಗಳು ಬಂದಿದ್ವು, ತೆಗೆದಿದ್ದೀವಿ. ಅದನ್ನು ನೀವು ಬರ್ತೀರಿ ಅಂತ ಗೊತ್ತಿದ್ದಿದ್ರೆ ಅದನ್ನು ನಿಮ್ಗೆ ತೋರಿಸ್ತಾ ಇದ್ದೀವಿ ಸರ್. ಖಂಡಿತ ಸರ್, ಇನ್ನು ನಿರಂತರವಾಗಿ ಬರ್ತಾ ಇರ್ತೀವಿ. ಈ ಮರದ ಒಂದಿಷ್ಟು ಸಂಪೂರ್ಣ ಬೆಳವಣಿಗೆಯನ್ನು, ಯಾವ ಥರ ಕಾಯಿ ಬರುತ್ತೆ, ಅದನ್ನ ಯಾವ ಥರ ಯಾರು ಬಂದು ತಗೊಂಡು ಹೋಗ್ತಾರೆ, ಯಾವ್ಯಾವುದಕ್ಕೆಲ್ಲ ಉಪಯೋಗವನ್ನು ಈ ಒಂದು ಹಲಸಿನ ಹಣ್ಣನ್ನು ಮಾಡ್ತಾರೆ, ಅದೆಲ್ಲವನ್ನು ಕೂಡ ನಿರಂತರವಾಗಿ ತೋರಿಸೋಣ. ನೋಡಿದ್ರಲ್ಲ, ಈ ಹಲಸಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಯನ್ನು ನಿಮಗೆ ಈ ಗಿಡವಾಗಿದ್ದಾಗ ಯಾವ ರೀತಿ ಗಿಡ ಇದು ಯಾವ ರೀತಿ ಉಪಯೋಗ ಆಗುತ್ತೆ ಮತ್ತು ಯಾವ ರೀತಿ ಬೆಳಿಬೇಕು ಅದೆಲ್ಲವನ್ನು ನಮ್ಮ ಮುದ್ದು ಕೃಷ್ಣ ಅವರು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಬಹಳಷ್ಟು ಸಮಗ್ರ ಕೃಷಿಯನ್ನು ಅವರು ಅಳವಡಿಸ್ಕೊಂಡಿದ್ದಾರೆ. ಬನ್ನಿ, ನಿಮಗೆ ಆ ಸಂಪೂರ್ಣ ಮಾಹಿತಿಯನ್ನು ಕೊಡುವಂತಹ ಕೆಲಸವನ್ನು ನಾನು ಮಾಡ್ತೇನೆ. ಹಿಡಿದ